ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಕಾಂಗ್ರೆಸ್ ನಲ್ಲಿ, ಅದರಲ್ಲೂ ಈ ಖ್ಯಾತೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ಸೀನಿಯರ್ಸ್ ಏನ್ ಮಾಡ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಎಪಿಸೋಡ್ ನಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗೋಣ ಸರ್. ಎಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಟೆನ್ಷನ್ ಮೇಲೆ ಟೆನ್ಷನ್ ಇದೆ. ಯಾಕಂತಂದ್ರೆ ಒಂದ್ ಕಡೆ ಕಿರಿಯರು ಸೈಲೆಂಟ್ ಆಗಿದ್ದಾರೆ, ಬಟ್ ಆದ್ರೆ ಮುಖ್ಯಮಂತ್ರಿಗಳಿಗೆ ದೊಡ್ಡ ತಲೆನೋವು ತಂದಿರೋದಿದೆಯಲ್ಲ ಅದು ಹಿರಿಯರದ್ದೇ. ಒಂದ್ ಕಡೆ ಕಿರಿಯರು ಸೈಲೆಂಟ್ ಆದ್ರೆ ಹಿರಿಯರದ್ದೇ ಈಗ ಸಿಎಂಗೆ ದೊಡ್ಡ ತಲೆನೋವಾಗಿದೆ. ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದಕ್ಕೆ ಕಿರಿಯ ಶಾಸಕರೆಲ್ಲರೂ ಕೂಡ ಕೂಲ್ ಆಗಿದ್ದಾರೆ. ಬಟ್ ಹಿರಿಯರ ಅಸಮಾಧಾನ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅವ್ರಿಗೆ ಬೇರೆ ದಾರಿ ಕಾಣ್ತಿಲ್ಲ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಅಂದ್ರೆ ಅತೃಪ್ತ ಹಿರಿಯ ಶಾಸಕರು ಏನ್ ಮಾಡ್ತಾರೆ? ಹಾಗಾದ್ರೆ ಕೆಲ ನಾಯಕರ ಮುಂದಿನ ಆಯ್ಕೆಗಳೇನು ಗೊತ್ತಾ? ನಾವೇ ಬೇರೆ, ನಮ್ ದಾರಿನೇ ಬೇರೆ ಅಂದವರ ಕತೆ ಏನು? ಹಾಗಾದ್ರೆ ಅಸಮಾಧಾನಿತ ಶಾಸಕರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಅತೃಪ್ತ ಶಾಸಕರ ನಡೆಯ ಎಕ್ಸ್ಕ್ಲೂಸಿವ್ ವಿಚಾರ ನಾವು ನಿಮ್ ಮುಂದೆ ಇಡ್ತಾ ಇದ್ದೀವಿ. ಬಿಕಾಸ್ ಒಂದ್ ಕಡೆ ಕಿರಿಯರು ಸೈಲೆಂಟ್ ಆಗಿದ್ದಾರೆ, ಈಗ ಹಿರಿಯರ ವಿಚಾರ ಇದೆಯಲ್ಲ ಅದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಿರಿಯರ ಅಸಮಾಧಾನ ಏನಿದೆ ಅದಿನ್ನೂ ಕೂಡ ಶಮನ ಆಗಿಲ್ಲ ಅಥವಾ ತಣ್ಣಗಾಗಿಲ್ಲ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಟೆನ್ಷನ್ ಮೇಲೆ ಟೆನ್ಷನ್ ಇದೆ. ಸೊ ಮುಂದೆ ಏನ್ ಮಾಡ್ಬೋದು, ಏನ್ ಪ್ಲಾನ್ ಇದೆ,